ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ಬೈತಿದ್ಯಲ್ಲ ನೋಡು ಇವಾಗ. ಇಲ್ಲಿಯವರೆಗೂ ಅವನು ಹೀಗೆ ಹತ್ತಿರೋದು ನೀನು ನೋಡಿದ್ಯಾ? ನೀನು ಅಷ್ಟೇ ಅಲ್ಲ, ಯಾರೂ ನೋಡಿಲ್ಲ. ಅಷ್ಟು ಗಟ್ಟಿ ಗುಂಡಿಗೆ ಮಗ ಅವನು. ಇವತ್ತು ಅವನ ಅಸ್ತಿತ್ವವೇ ಅಲುಗಾಡೋ ಥರ ಅಳ್ತಿದ್ದಾನೆ. ಇನ್ನು ಅವನಿಗೆ ಏನು ಅನ್ಬೇಡ ಅಹಲ್ಯ. ಅವನ ಕಣ್ಣೀರು ನೋವು ನೋಡೋಕ್ಕೆ ಆಗಲ್ಲ. ಹೌದಕ್ಕ, ಪಾಪ ನಮ್ಮ ವೇದ ಯಾರಿಗೂ ಯಾವತ್ತೂ ಹೀಗೆ ಅತ್ತವನೇ ಅಲ್ಲ. ಅವನ ಪ್ರೀತಿ ಹೆಂಡತಿಗಾಗಿ ಹೀಗೆ ಅಳ್ತಿದ್ರೆ ನಮಗೆ ನೋಡೋಕ್ಕೆ ಸಂಕಟ ಆಗ್ತಿದೆ ಅಂದ ಜಾನಕಿ ಕಣ್ಣು ಒರೆಸಿಕೊಳ್ಳಲು. ನಾನು ಆಗ ಏನೋ ಕೋಪದಲ್ಲಿ ಅಂದಿದ್ದು ಅಕ್ಕ. ಇದಕ್ಕೆ ಅಕ್ಕ ಹೀಗೆ ಆಗುತ್ತೆ ಅಂತಾನೆ ಅವನಿಗೆ ಕೆಲಸ ಬೇಡ ಅಂತ ಹೇಳ್ತಾ ಇದ್ದಿದ್ದು. ಇವತ್ತು ನಮ್ಮ ಸೊಸೆ ಇರೋ ಜಾಗದಲ್ಲಿ ಅವನು ಇರಬೇಕಿತ್ತು. ಅಕಸ್ಮಾತ್ ಅವನಿಗೆ ಏನಾದರೂ ಆಗಿದ್ದಿದ್ರೆ ನಮ್ಮಿಂದ ಅದನ್ನು ಸಹಿಸೋಕೆ ಆಗ್ತಿತ್ತ? ನನ್ನ ಮಡಿಲನ್ನು ಮೊದಲು ತುಂಬಿ ನನಗೆ ತಾಯಿತನದ ಅನುಭವ ನೀಡಿದ್ದು ನನ್ನ ಕಂದ ವೇದ. ಅವನಿಗೆ ಏನಾದರೂ ಆದರೆ ನನಗೆ ಸಹಿಸೋಕೆ ಆಗಲ್ಲ ಅಕ್ಕ. ಅವನು ಕಾಪಾಡಿ ನಮ್ಮ ಪಾಲಿಗೆ ನಮ್ಮ ಸೊಸೆ ದೇವತೆ ಆಗೋದ್ಲು ಅಂದು ಕಣ್ಣೀರಿಟ್ಟಾಗ, ನಿನ್ನ ನೋವು ನಮಗೆ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೋ ಅಹಲ್ಯ. ಅವನಿಗೆ ಮತ್ತೇನು ಅನ್ನಬೇಡ ಅಂದರು ಕುಸುಮ. ಇಲ್ಲ ಅನ್ನುವಂತೆ ತಲೆ ಆಡಿಸಿದಾಗ ಅಲ್ಲೇ ಕುಳಿತರು ಮೂವರು. ಮಾತಾಡು ಪುಟ್ಟ, ಇವತ್ತು ನಮ್ಮ ಮದುವೆ ಆಗಿದ್ದ ದಿನ. ಅದರ ಖುಷಿ ಕೂಡ ಅನುಭವಿಸೋಕೆ ಆಗಲಿಲ್ಲ. ನಾನು ಅಪ್ಪ ಆಗ್ತಿದ್ದೀನಿ ಅನ್ನೋ ಖುಷಿ ಕೂಡ ನನಗೆ ಉಳಿಲಿಲ್ಲ. ಎಲ್ಲದಕ್ಕೂ ನಾನೇ ಕಾರಣ ಆಗೋದೆ ಕಣೋ. ಅವನ ದುಃಖ ಅಳು ಇನ್ನೂ ಕಡಿಮೆ ಆಗೋದಿಲ್ಲ ಅಂತ ತಿಳಿದ ಶ್ರವಣ್, ವೇದ ನೀನು ಇಷ್ಟೊಂದು ವೀಕ್ ಆಗಬೇಡ, ಕಾಮ್ ಡೌನ್. ಮನೆಯವರು ಎಲ್ಲ ನಿನ್ನ ಅಳು ನೋಡಿ ಇನ್ನೂ ಭಯ ಪಡ್ತಾರೆ. ಸ್ವಲ್ಪ ಧೈರ್ಯವಾಗಿರೋ. ಆಗ್ತಿಲ್ಲ ಶ್ರವಣ್, ನಿಜವಾಗ್ಲೂ ನಾನು ಇವತ್ತು ಸೋತೋಗ್ಬಿಟ್ಟೆ. ನನ್ನ ಕಣ್ಣ ಎದುರಿಗೆ ನನ್ನ ಒಳಗೆ ಏಟು ಬಿದ್ದು ಹೀಗೆ ಆಗೋಯ್ತು. ಇದನ್ನೇ ನನಗೆ ನೋಡ್ಕೊಳ್ಳೋಕೆ ಆಗಲಿಲ್ಲ. ಇನ್ನು ಸಮಾಜ ಏನೋ ಉದ್ಧಾರ ಮಾಡ್ತೀನಿ ನಾನು. ವೇದ, ಇವಾಗ ಅದೆಲ್ಲ ಯೋಚಿಸ್ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗು ಬಾ. ನನಗೆ ಅವಳು ಕಣ್ಣು ಬಿಟ್ಟು ಮಾತಾಡೋವರೆಗೂ ಸಮಾಧಾನ ಇಲ್ಲ ಶ್ರವಣ್. ಪ್ಲೀಸ್, ನಿಂಗೆ ಕೈ ಮುಗೀತೀನಿ, ಅವಳು ಎಚ್ಚರ ಆಗೋ ಥರ ಮಾಡೋ. ಹೇ, ನೀನು ಕೈ ಮುಗಿಯೋದೇನು ಬೇಡ. ನಾನು ನನ್ನ ಕರ್ತವ್ಯ ಮಾಡ್ತಿದ್ದೀನಿ. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದೀನಿ. ಅದಕ್ಕೆ ಬೇರೆ ಹಾಸ್ಪಿಟಲ್ನಿಂದ ಸ್ಪೆಷಲಿಸ್ಟ್ ಡಾಕ್ಟರ್ ಕೂಡ ಕರೆಸಿದ್ದೀನಿ. ನೀನು ಹೀಗೆಲ್ಲ ಇದ್ದರೆ ನನಗೆ ನೋಡೋಕ್ಕೆ ಆಗಲ್ಲ ಕಣೋ. ಅವನನ್ನು ತಬ್ಬಿಕೊಂಡು ನುಡಿದಾಗ ಮತ್ತೆ ಮಾತನಾಡಲಿಲ್ಲ ವೇದ. ಖುಷಿ ಹಣೆಗೆ ಮುತ್ತಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಾ ಕುಳಿತಿದ್ದ ವೇದ ನಂತರ ಆಚೆ ಬಂದಾಗ ಎಲ್ಲರ ನೋಟ ಅವನ ಮೇಲಿತ್ತು. ಬಿಂದು ಜೊತೆ ಎಲ್ಲ ಮಕ್ಕಳನ್ನು ಮನೆಗೆ ಕಳಿಸಿ ಗಂಡಸರನ್ನು ಹೋಗುವಂತೆ ಹೇಳಿ ಕಳಿಸಿದ ಮೇಲೆ ಅಲ್ಲಿ ವೇದನ ಜೊತೆ ಉಳಿದಿದ್ದು ಅವನ ಅಮ್ಮಂದಿರು ರಿಷಿ ಮತ್ತೆ ಅವಳ ಹೆತ್ತವರು ಅಷ್ಟೆ. ರಾತ್ರಿ ಎಲ್ಲ ಅವಳ ಎಚ್ಚರಕ್ಕಾಗಿ ಕಾಯುತ್ತಾ ಕುಳಿತಿದ್ದ ವೇದ. ಹೇಗಿದ್ದಾಳೆ ನಿನ್ನ ಮೈದುನನ ಹೆಂಡತಿ? ಮನೆಗೆ ಬಂದವರ ಬಳಿ ಕೇಳಿದರು ಕಸ್ತೂರಿ. ಕೊಂಕಾಡಿ ಕೇಳದೇ ಇದ್ರೆ ಇವರಿಗೆ ಸಮಾಧಾನವೇ ಇಲ್ಲ ಅನಿಸುತ್ತೆ. ಮನಸ್ಸಲ್ಲೇ ನುಡಿದುಕೊಂಡರು. ಇನ್ನೂ ಎಚ್ಚರ ಆಗಿಲ್ಲ ಅಂದವಳೆ ಒಳಗೆ ನಡೆಯಲು ಸಾಧ್ಯ. ಇವಾಗ ಅವಳಿಗೆ ಏನಾದರೂ ಆದರೆ ಒಳ್ಳೆಯದು. ಹೆಂಡತಿ ಪರವಾಗಿ ತುಂಬ ಮಾತಾಡ್ತಿದ್ದ. ಅವಳೇ ಇಲ್ಲ ಅಂದರೆ ಅವನನ್ನು ನಮ್ಮ ದಾರಿಗೆ ತರೋದು ತುಂಬ ಸುಲಭ ಅಂದುಕೊಂಡು ನಡೆದವರಿಗೆ ಗೊತ್ತಿಲ್ಲ ಅವನ ಹೃದಯ ಬಡಿತವೇ ಅವಳು ಅಂತ. ಛೆ, ಅವನು ಈ ಸಲ ಕೂಡ ತಪ್ಪಿಸಿಕೊಂಡ ಗುರುವೆ. ನಿನ್ನಿಂದ ಯಾವ ಕೆಲಸ ಸರಿಯಾಗಿದೆ ಹೇಳು? ನೀನು ನಿನ್ನ ಹುಡುಗರು ಮಾಡೋದು ಬರೀ ಇಂಥ ಕೆಲಸಗಳೇ. ಅಣ್ಣ, ನಾವು ಒಡೆದ ಏಟು ಅವನಿಗೆ ಬೀಳಬೇಕಿದ್ದು. ಆದರೆ ಅಷ್ಟರಲ್ಲಿ ಹೇಯ್ ಸಾಕು, ಸುಮ್ಮನೆ ಇರು. ಇವಾಗ ಅವನು ಹೆಡೆ ತುಳಿದ ಹಾವು ಥರ ಆಗಿರ್ತಾನೆ. ನೀವು ಮಾಡೋದು ಮಾಡಿ ತಪ್ಪಿಸ್ಕೊಂಡು ಇಲ್ಲಿಗೆ ಬೇರೆ ಬಂದಿದ್ದೀರಾ. ಎಲ್ಲಿಗಾದರೂ ಹಾಳಾಗಿ ಹೋಗೋದು ಬಿಟ್ಟು. ನೀವು ಮಂಗಳೂರಿಗೆ ಕಳಿಸ್ತೀನಿ ಅಂದಿದ್ರಿ. ತಲೆ ಕೆರೆಯುತ್ತಾ ನುಡಿದ ರುದ್ರನನ್ನು ನೋಡಿ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕಿದ ಮಿನಿಸ್ಟರ್. ಎಲ್ಲ ಸರಿಯಾಗಿ ಹೇಳಿ ಕಳಿಸ್ತೀನಿ, ನೀನು ರೆಡಿ ಇರು, ಹೋಗೋಕೆ ಯಾವಾಗ ಬೇಕಿದ್ರೂ ಹೋಗಬಹುದು ಅಂದು ವ್ಯಂಗ್ಯವಾಗಿ ನಕ್ಕು ಹೇಳಿದಾಗ, ಅಣ್ಣ ಅಲ್ಲಿಯವರೆಗೂ ನಾವು ಎಲ್ಲಾದರೂ ತಲೆಮರೆಸ್ಕೊಳ್ಳಿ, ಅವನ ಕಣ್ಣಿಗೆ ಬೀಳಬೇಡಿ ಅಷ್ಟೆ. ಅಲ್ಲಿಂದ ಎದ್ದು ನಡೆದವನನ್ನು ನೋಡಿ ರುದ್ರ, ಹುಡುಗರು ಅವನು ಹುಡುಕಿದ್ರು ಅಪಾಯ ಇರೋದು ಇವರಿಗೆ ಅಂತ ಗೊತ್ತಿಲ್ಲ ಅಣ್ಣ. ನಾವು ಆ DCP ಹತ್ತಿರ ಹೇಳಿರೋದು ಮಿನಿಸ್ಟರ್ ಕಡೆ ಹುಡುಗರು ಅಂತ ಅಂದಾಗ, ಬಲೆ ನನ್ನ ಮಕ್ಕಳು ಕಂಡ್ರು ನೀವೆಲ್ಲ ನಕ್ಕು ಅಂದವನೇ ಅಲ್ಲಿಂದ ನಡೆದಿದ್ದ. ನಾವೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ತಿಳಿದಿಲ್ಲ ಈ ಕೆಟ್ಟ ಮನಸ್ಸಿನವರಿಗೆ. ಒಳ್ಳೆಯವರ ಕಣ್ಣೀರು ಶಾಪವಾಗಿ ತಟ್ಟುವ ಸಮಯ ದೂರವಿರಲಿಲ್ಲ. ನಾಳೆ ರಾತ್ರಿ ಅವನು ಇಲ್ಲಿಂದ ಹೋಗಲಿ. ಹೇಳಿದ್ದು ನೆನಪು ಇದೆ ತಾನೆ? ಅವನು ಇಲ್ಲಿಂದ ಹೋಗಬೇಕು, ಆದರೆ ಅಲ್ಲಿಗೆ ಹೋಗಿ ಮುಟ್ಟಬಾರ್ದು. ನನ್ನೇ ಆಟ ಆಡಿಸೋಕೆ ಬರ್ತಾನೆ. ಅವನ ಆಟ ನಾಳೆನೇ ಕೊನೆ ಆಗಬೇಕು ಅಂತ ಹೇಳಿದ ಮಿನಿಸ್ಟರ್. ಎಲ್ಲರನ್ನು ನಾನು ಆಡಿಸೋನು, ನೀನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ನಾಳೆ ಒಂದೇ ದಿನ ನಿನ್ನ ಪಾಲಿಗೆ ಇರೋದು ಮಗನೇ ಅಂತ ಹಲ್ಲು ಕಡಿಯುತ್ತಾ ನುಡಿದುಕೊಂಡಿದ್ದ. ಬಾನಲ್ಲಿ ಸೂರ್ಯ ಮೂಡಿ ತುಂಬ ಹೊತ್ತಾಗಿತ್ತು. ಆದರೆ ವೇದ ಮಾತ್ರ ರಾತ್ರಿ ಕುಳಿತಲ್ಲಿಂದ ಕದಲಿಲ್ಲ. ಅವನಿಗೆ ರಾತ್ರಿ ಹಗಲು ಯಾವುದು ತಿಳಿಯದು. ಬೇಕಿರೋದು ಒಂದೇ, ಅವನ ಮುದ್ದು ಮಡದಿಯ ಮಾತು. ಬೆಳಿಗ್ಗೆ ಒಮ್ಮೆ ಅವಳನ್ನು ಟೆಸ್ಟ್ ಮಾಡಿ ಬಂದ ಶ್ರವಣ್, ವೇದ ಮನೆಗೆ ಹೋಗಿ ಫ್ರೆಶ್ ಆಗಿ ಬಾರೋ. ಅದೆಲ್ಲ ಬಿಡು, ಅವಳಿಗೆ ಇನ್ನೂ ಎಚ್ಚರ ಆಗೋದು. ಇವಾಗ ಎಲ್ಲ ನಾರ್ಮಲ್ ಅಂತ ತೋರಿಸ್ತಿದೆ.
ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ ಅಂದಾಗ ಅಲ್ಲಿಯವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿದವ. ಇನ್ನು ಯಾವ ತೊಂದರೆ ಇಲ್ಲ ತಾನೆ ಅಂದಾಗ ಏನೂ ಇಲ್ಲ ಅಂದ ಶ್ರವಣನನ್ನು ತಬ್ಬಿಕೊಂಡ ವೇದ. ಅವಳನ್ನು ನೋಡ್ತೀನಿ ಶ್ರವಣ ಅಂದ ವಿದ್ಯಾ ಅವರಿಗೆ. ಅತ್ತೆ ಅಲ್ಲಿ ಹೋಗಿ ಅಳುವಂತಿಲ್ಲ, ಅವರಿಗೆ ತೊಂದರೆ ಆಗುತ್ತೆ, ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗುತ್ತೆ ಅಲ್ಲ, ಆಗ ನೋಡಬಹುದು ಅಂದಾಗ ಮತ್ತೆ ಯಾರೂ ಏನೂ ಕೇಳಲಿಲ್ಲ. ಮನೆಯಿಂದ ಎಲ್ಲರೂ ಬಂದಿದ್ದರು. ಎಲ್ಲರೂ ಅವಳಿಗೆ ಎಚ್ಚರ ಆಗೋದೇ ಕಾಯುತ್ತಿರಲು. ಸರ್, ಪೇಷಂಟ್ಗೆ ಎಚ್ಚರ ಆಗಿದೆ ಅಂದ ನರ್ಸ್ ಮಾತು ಕೇಳಿ ಎಲ್ಲರಿಗೂ ಸಮಾಧಾನ ಆಗಿತ್ತು. ನನ್ನ ಮಗಳನ್ನು ನಾನು ಮೊದಲು ನೋಡ್ತೀನಿ ಅಂದ ವಿದ್ಯಾ ಅವರ ಜೊತೆ ಕುಶಾಲ್ ಸಹ ಹೆಜ್ಜೆ ಹಾಕಿದ. ಎಲ್ಲರೂ ಒಟ್ಟಿಗೆ ಹೋಗಬೇಡಿ ಅಂದ ಶ್ರವಣ್ ಮಾತಿಗೆ ಖುಷಿ ತವರಿನವರು ಅಷ್ಟೇ ಮೊದಲು ಹೊರಗೆ ಹೋಗಿದ್ದರು. ಇಲ್ಲಿಯವರೆಗೂ ಅವಳಿಗೆ ಎಚ್ಚರ ಆಗುವುದನ್ನೇ ಕಾಯುತ್ತಿದ್ದ ಹುಡುಗನಿಗೆ ಈಗ ಇನ್ನೊಂದು ಥರದ ಭಯ. ಅವಳಿಗೆ ನಾನು ಮುಖ ತೋರಿಸುವುದಾದರೂ ಹೇಗೆ? ಅವಳ ಅನುಮಾನ, ಭಯ ಎಲ್ಲ ಈಗ ನಿಜ ಆಗಿದೆ. ಮಗು ಕೈ ಬಿಟ್ಟು ಹೋಗಿದೆ. ಎಲ್ಲ ಆಗಿದ್ದು ನನ್ನಿಂದ, ನನ್ನ ಕೆಲಸದಿಂದ. ಇಷ್ಟೆಲ್ಲ ಆಗಿದ್ದು ನನ್ನಿಂದ ಅಂದಾಗ ಅವಳಿಗೆ ನಾನು ಮುಖ ಹೇಗೆ ತೋರಿಸಲಿ? ಅವಳು ಪ್ರಶ್ನೆ ಕೇಳಿದರೆ ಏನು ಹೇಳೋದು? ಒಂದು ವೇಳೆ ನನ್ನ ಮುಖ ನೋಡಿಕೊಂಡು ಇಷ್ಟಪಡಲಿಲ್ಲ ಅಂದರೆ? ಇದೆಲ್ಲ ಯೋಚಿಸುತ್ತಾ ಕಲ್ಲಂತೆ ಕುಳಿತ ವೇದ. ವೇದ, ಅವರು ಮಾತನಾಡಿಸಿ ಬರಲಿ, ಆಮೇಲೆ ನೀನು ಹೋಗು ಆಯ್ತಾ ಅಂದ ಶ್ರವಣ್. ಇಲ್ಲ, ಎಲ್ಲರೂ ಮಾತನಾಡಿಸಲಿ, ನಾನು ಹೋಗಲ್ಲ ಅಂದಿದ್ದ. ವೇದ ಆಶ್ಚರ್ಯದಿಂದ ಅವನನ್ನು ನೋಡಿದೆ. ಎಲ್ಲ ಏನೋ ಹೇಳ್ತಿದ್ಯಾ ಅಂದಾಗ ಅವಳಿಗೆ ನಾನು ಹೇಗೋ ಮುಖ ತೋರಿಸ್ಲಿ? ನನ್ನ ಕೆಲಸ ಅವಳಿಗೆ ಮೊದಲೇ ಇಷ್ಟ ಇರಲಿಲ್ಲ. ಈಗ ಅದರಿಂದಲೇ ಅವಳ ಪ್ರಾಣಕ್ಕೆ ಅಪಾಯ ಆಗಿದೆ. ಮಗು ಕೂಡ ಕಳ್ಕೊಳ್ಳೋ ಹಾಗಾಯಿತು. ಅದೆಲ್ಲದರ ಬಗ್ಗೆ ಕೇಳಿದರೆ ನಾನು ಏನು ಹೇಳೋದು ಅಂದು ಯೋಚಿಸುತ್ತಾ ಕುಳಿತವನ ಕಣ್ಣೀರು ಮಾತ್ರ ತಪ್ಪದೆ ಹಾಜರಿಯಾಗಿತ್ತು. ಎಲ್ಲರೂ ಅವನನ್ನೇ ನೋಡುತ್ತಾ ಅವಳು ಹೇಗೆ ನಡೆದುಕೊಳ್ಳುತ್ತಾಳೋ ಅಂತ ತಮ್ಮಲ್ಲೇ ಯೋಚಿಸುತ್ತಾ ನಿಂತರು ಎಲ್ಲ. ತನ್ನವಳ ಎಚ್ಚರಕ್ಕಾಗಿ ಕಾಯುತ್ತಾ ಕುಳಿತಿದ್ದ ವೇದ. ಅವನ ಮನಸ್ಸಿನಲ್ಲಿ ಏಳತೀರದ ನೋವು. ಅವಳಿಂದ ಕೊಂಚ ನಿರ್ಲಕ್ಷ್ಯ ತಿರಸ್ಕಾರ ಸಿಕ್ಕರೂ ಅದನ್ನು ಎದುರಿಸುವ ಶಕ್ತಿ ಅವನಿಗಿಲ್ಲ. ಅವಳನ್ನು ನೋಡಬೇಕು ಅಂತ ಇದ್ದವನಿಗೆ ಅವಳಿಗೆ ಪ್ರಜ್ಞೆ ಬಂದಿದೆ ಅಂದು ತಿಳಿದಿದೆ. ಅವನ ಎದೆಯಲ್ಲಿ ಬೇರೆ ಥರದ ಭಯ ಮಾನೆ ಮಾಡಿತು. ಅವಳು ಜಗಳ ಮಾಡುತ್ತಿದ್ದಿದ್ದೆ ಅವನ ಕೆಲಸದ ವಿಚಾರಕ್ಕಾಗಿ. ಅದರಿಂದ ಎಲ್ಲಿ ತೊಂದರೆಯಾಗುತ್ತೋ ಅಂತ ಭಯಪಟ್ಟು ಹೇಳುತ್ತಿದ್ದಾಗ ತಾನೇ ಧೈರ್ಯ ಹೇಳುತ್ತಿದ್ದ. ಆದರೆ ಇಂದು ಅವಳ ಭಯ ನಿಜ ಆಗಿದೆ. ಧೈರ್ಯ ಹೇಳುತ್ತಿದ್ದವನ ಕೈಗಳೇ ನಡುಗುತ್ತಿದೆ. ಅವಳು ನಿರ್ಲಿಪ್ತವಾಗಿ ಮಲಗಿರೋದು ನೋಡಿ ಎದೆಯಲ್ಲಿ ನೋವು ಮಡುಗಟ್ಟಿದೆ. ವೇದ, ಅತ್ತಿಗೇನು ಅನ್ನಲ್ಲ, ಹೋಗಿ ನೋಡಿ ಮಾತಾಡಿಸು. ಶ್ರವಣ್ ಹೇಳಿದ್ರು ಅವನಿಗೆ ಧೈರ್ಯವಾಗುತ್ತಿಲ್ಲ. ಇಲ್ಲ ಅನ್ನುವಂತೆ ತಲೆ ಅಡ್ಡ ಆಡಿಸಿದವನೇ ಹೇಗೋ ಅವಳಿಗೆ ಮುಖ ತೋರಿಸ್ಲಿ? ನನ್ನ ಕೆಲಸ ಅಂದರೆ ಅವಳಿಗೆ ಇಷ್ಟ ಇಲ್ಲ. ಈಗ ಅದರಿಂದ ಮಗುನ ಕಳ್ಕೊಂಡಿರೋದು ಗೊತ್ತಾದರೆ ನನ್ನ ಕ್ಷಮಿಸ್ತಾಳ? ಅವರು ಏನೇ ಅಂದರು ನೀನು ಸಮಾಧಾನ ಮಾಡೋ. ಆಗ್ತಿಲ್ಲ ರಿಷಿ ಅಂದು ಎರಡು ಕೈಯಲ್ಲಿ ಮುಖ ಮುಚ್ಚಿಕೊಂಡು ಒಂದು ನಿಟ್ಟುಸಿರು ಬಿಟ್ಟು ಕುಳಿತಾಗ ಯಾರು ಏನು ಹೇಳದ್ದಾಗಿದ್ದರು. ಖುಷಿ ಅನ್ನುತ್ತಾ ಮಗಳ ಪಕ್ಕ ಬಂದು ನಿಂತ ವಿದ್ಯಾ ಅವಳನ್ನು ನೋಡಿದ್ದೆ ಕಣ್ಣೀರಿಟ್ಟರು. ಅವರ ಧ್ವನಿಗೆ ನಿಧಾನಕ್ಕೆ ಕಣ್ಣು ಬಿಟ್ಟವಳ ನೋಟವೆಲ್ಲ ಮುಸುಕು ಮುಸುಕು. ತಲೆ ಮೇಲೆ ಕಲ್ಲು ಬಂಡೆ ಇದೇನು ಅನ್ನುವಂಥ ಅನುಭವ. ಖುಷಿ ಕಣ್ಣು ಬಿಡೆ, ತುಂಬ ನೋವಾಗ್ತಿದೆಯೇನೆ? ಅಂದವಳ ನೋಟ ಅವರ ಪಕ್ಕವಿದ್ದ ಅಪ್ಪ ಹಾಗೂ ತಮ್ಮನ ಕಡೆ ಸರಿದು ಬಾಗಿಲ ಕಡೆ ಅನಾಮತ್ತಾಗಿ ಹೋದ ಕಣ್ಣುಗಳು ಹುಡುಕಿದ್ದು ಬೇರೆಯವರನ್ನೇ. ಅಕ್ಕ ಅಂದವನ ಕಡೆ ನೋಡಿ ವೇದ ಅಂದಳು ನಿಧಾನಕ್ಕೆ ಪಿಸುನುಡಿಯಲ್ಲಿ. ಬಾಬಾ ಹೊರಗೆ ಇದ್ದಾರೆ. ಖುಷಿ, ರೆಸ್ಟ್ ಮಾಡು ಮಗಳೇ, ತುಂಬ ನೋವಾಗ್ತಿದೆ ಅಲ್ವಾ? ಅನ್ನುತ್ತಾ ಪದೇ ಪದೇ ಮುಚ್ಚಿಕೊಳ್ಳುತ್ತಿದ್ದ ಕಣ್ಣುಗಳನ್ನು ಮುಚ್ಚಿಕೊಂಡರೂ ಅವನನ್ನು ನೋಡೋವರೆಗೂ ಅವಳಿಗೆ ಸಮಾಧಾನ ಇಲ್ಲ. ಅವಳನ್ನು ಜಾಸ್ತಿ ಮಾತನಾಡಿಸದೆ ಹೊರ ನಡೆದರು ಅವಳ ಎತ್ತವರು. ಹೊರಗೆ ನಿಂತಿದ್ದವರು ಅವರು ಬಂದಿದ್ದೆ ಹೇಗಿದ್ದಾಳೆ, ಏನಾದರೂ ಮಾತನಾಡಿದ್ಲ ಅಂದಾಗ ಜಾಸ್ತಿ ಮಾತಾಡೋಕೆ ಆಗಲಿಲ್ಲ ಅವಳಿಗೆ ಅಂದು ಅಲ್ಲಿ ಕುಳಿತಿದ್ದ ಅಳಿಯನನ್ನು ನೋಡಿ ಸುಮ್ಮನೆ ಕುಳಿತರು. ಅವರು ಬಂದರು. ತಲೆ ತಗ್ಗಿಸಿ ಕುಳಿತಿದ್ದ ವೇದನ ಹೃದಯ ಅದರೊಡತಿಯನ್ನು ನೋಡಲು ಕಾತರಿಸಿ ಕಾಯುತ್ತಿದ್ದರು. ಅವನು ಮಾತ್ರ ಮಿಸುಕಾಡದೆ ಕುಳಿತಿದ್ದ. ಅವನ ಭಯ ಅವನ ಕಾಲುಗಳನ್ನು ಕಟ್ಟಿ ಹಾಕಿತ್ತು. ಯಾರು ಎಷ್ಟೇ ಹೇಳಿದ್ರು ಮೌನವಾಗಿ ಕುಳಿತವನು ನೋಡಿ ಅವನ ಅಮ್ಮಂದಿರು ಒಳಗೆ ಹೋಗಿದ್ದರು. ಅವರು ಹೋದಾಗ ಮಲಗಿದ್ದ ಹುಡುಗಿಯನ್ನು ನೋಡಿ ಅವಳ ತಲೆ ಸವರುತ್ತಾ ಅರೆ ಎಚ್ಚರದಲ್ಲೇ ಅವರ ಕಡೆ ನೋಟ ಹರಿಸುತ್ತಾ ಸುತ್ತ ಇದ್ದವರನ್ನು ನೋಡಿದಾಗ ಖುಷಿ, ಇವಾಗ ಹೇಗಿದ್ಯಮ್ಮ, ತುಂಬ ನೋವಿದ್ಯಾ ಅಂದರು ಕುಸುಮ. ಅತ್ತೆ ಅಂದವಳ ಧ್ವನಿಯಲ್ಲಿ ಸತ್ವವೇ ಇಲ್ಲ. ಎದುರು ನಿಂತಿದ್ದ ವಸಂತ್ ಕಡೆ ನೋಡಿ ವೇದ ಎಲ್ಲಿ ಅಂದಳು ಮೆಲುವಾಗಿ. ನೋವಲ್ಲೂ ಅವನದೇ ಧ್ಯಾನ ಅವಳಿಗೆ. ಅದು ಅವನು ಡಾಕ್ಟರ್ ಹತ್ರ ಏನೋ ಮಾತಾಡ್ತಿದ್ದಾನೆ ಅತ್ತಿಗೆ ಅಂದವ ಸುಳ್ಳು ನುಡಿದಿದ್ದ. ನೋಡಬೇಕು ಅಂದಳಷ್ಟೆ.
ಇವಾಗಲೇ ಕರ್ಕೊಂಡು ಬರ್ತೀನಿ ಅತ್ತಿಗೆ ಅಂದು ಅಲ್ಲಿಂದ ಹೊರಗೆ ನಡೆದ ವಸಂತ್. ನೋಡುವ ಚಡಪಡಿಕೆಯನ್ನು ತಡೆಯಲಾಗದೆ ಅತ್ತಿತ್ತ ಓಡಾಡುತ್ತಾ ಇದ್ದವನ ಬಳಿ ಬಂದ ವಸಂತ್. ಅಣ್ಣ, ಅತ್ತಿಗೆ ಕೇಳ್ತಿದ್ದಾರೆ ಬಾರೋ ಅಂದಾಗ, ನಿಜವಾಗ್ಲೂ ಅಂದಿದ್ದ ಕಣ್ಣರಳಿಸಿ. ಅವನಿಗೆ ನಂಬಿಕೆ ಇಲ್ಲ. ಕಣೋ, ನಿನ್ನ ನೋಡಬೇಕು ಅಂದರು ಅಂದಾಗ, ಬಾವಾ ನಮ್ಮತ್ರ ಕೂಡ ಕೇಳಿದ್ಲು ಅಂದ ಕುಶಾಲ್. ಹೋಗು ಹೋಗು ಅನ್ನುವ ಅವನ ಹೃದಯದ ಮಾತಿಗೆ ಗಟ್ಟಿ ಮನಸ್ಸು ಮಾಡಿ ನಿಧಾನಕ್ಕೆ ಒಳಗೆ ನಡೆದಿದ್ದ ವೇದ. ಆಗಿದ್ದು ಹಾಗೆ ಹೋಯಿತು, ಅದನ್ನೇ ಇಟ್ಕೊಂಡು ಕೊರಗಬೇಡಮ್ಮ, ಜಾಸ್ತಿ ಯೋಚಿಸ್ಬೇಡ ಅಂತ ಹೇಳುತ್ತಿದ್ದ ಅತ್ತೆ ಇರೋ ಮಾತುಗಳು ಯಾವುವು ಅವಳಿಗೆ ಬೇಕಿಲ್ಲ. ಏನು ಹೇಳದೆ ಸುಮ್ಮನೆ ಮಲಗಿದ್ದ ಹುಡುಗಿಯನ್ನು ಸೆಳೆದಿದ್ದು ಬಾಗಿಲ ಬಳಿ ಬಂದು ನಿಂತ ವೇದನ ಬಿಂಬ. ಅವನನ್ನು ನೋಡಿ ಅವಳ ಮುಖದಲ್ಲಿ ಮೂಡಿದು ಚಿಕ್ಕ ಮಂದಹಾಸ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಅವಳ ಪಕ್ಕ ಬಂದು ನಿಂತವ ಅವಳನ್ನು ತಲೆ ಎತ್ತಿ ನೋಡುವ ಸಾಹಸ ಮಾಡಲಿಲ್ಲ. ಅವನನ್ನೇ ನೋಡುತ್ತಾ ಇದ್ದವಳಿಗೆ ಅವನ ಮೌನ, ಕಳೆಗುಂದಿದ ಮುಖ, ಬತ್ತಿದ ಕಣ್ಣುಗಳ ಉತ್ತರ ಕೊಟ್ಟಿತ್ತು ಅವನೆಷ್ಟು ನೋವು ಪಟ್ಟಿದ್ದಾನೆ ಅಂತ. ವೇದ ತುಂಬ ತ್ರಾಸವಾಗಿ ನುಡಿದವಳ ಕಡೆ ನೋಟ ಹರಿಸಿದ ತುಂಬಿದ ಕಣ್ಣುಗಳಿಂದ. ನಂಗೆ ಏನ್ ಆಗಿಲ್ಲ ಅಂದವಳ ಮಾತು ಕೇಳಿ ಅವಳ ಪಕ್ಕ ಕುಳಿತು ಅವಳ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡವನೇ. ನನ್ನ ಕ್ಷಮಿಸು ಬಿಡು ಬಂಗಾರಿ, ಎಲ್ಲ ಆಗಿದ್ದು ನನ್ನಿಂದ. ನಾನು ಅವತ್ತು ನಿನ್ನ ಮಾತು ಕೇಳಬೇಕಿತ್ತು. ಸಾರಿ ಕಣೋ, ಪ್ಲೀಸ್ ನನ್ನ ಕ್ಷಮಿಸಿಬಿಡು. ಇನ್ಮುಂದೆ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ತೀನೋ. ಪ್ಲೀಸ್ ನನ್ನ ದೂರ ಮಾಡಬೇಡ ಬಂಗಾರಿ, ಪ್ಲೀಸ್ ಕಣೋ. ಅಷ್ಟು ನುಡಿದವನ ಕಣ್ಣಿಂದ ಜಾರಿದ ಹನಿಗಳು ಅವಳ ಕೈ ಸ್ಪರ್ಶಿಸಿ ಕೆಳಗೆ ಬೀಳುವಾಗ, ವೇದ ಪ್ಲೀಸ್ ಅಳಬೇಡಿ, ನನ್ನ ಮೇಲೆ ಕೋಪ ಇದ್ದರೆ ಬಾಯ್ದು ಬಿಡು, ಆದರೆ ನನ್ನ ದೂರ ಮಾಡಬೇಡ ಬಂಗಾರಿ ಪ್ಲೀಸ್. ನಿಮ್ಮ ಮೇಲೆ ಕೋಪ ಇಲ್ಲ ಅಂದವಳ ಮಾತು ಕೇಳಿ ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತವನಿಗೆ. ನಿಮಗೆ ಏನಾದರೂ ಆದರೆ ಅನ್ನುವ ಭಯಕ್ಕೆ ನಾನು ನಿಮ್ಮ ಹತ್ರ ಜಗಳ ಮಾಡಿದ್ದು. ನನಗೆ ಏನೇ ಆದರೂ ಪರವಾಗಿಲ್ಲ, ನಿಮಗೆ ಚಿಕ್ಕದಾಗಿ ಏನೇ ಆದರೂ ಅದನ್ನು ಸಹಿಸೋಕೆ ಆಗಲ್ಲ ವೇದ. ನಿಮಗೆ ಏನೂ ಆಗಿಲ್ಲ ತಾನೇ? ಇಲ್ಲ, ಏನೂ ಆಗಿಲ್ಲ. ನಿಮಗೆ ಮನೆಯವರಿಗೆ ಪ್ರಾಣಕ್ಕೆ ಅಪಾಯ ಅಂತ ನಾನು ಜಗಳ ಮಾಡಿದ್ದು ಅಷ್ಟೆ. ಇವಾಗ ನಿಮಗೆ ಏನೂ ಆಗಿಲ್ಲ ಅಲ್ವಾ ಅಂದವಳ ಮಾತು ಕೇಳಿದ್ದೆ ಅವಳ ಕೈಗೆ ಗಟ್ಟಿಯಾಗಿ ಮುತ್ತಿಟ್ಟಿದ್ದ. ಆದರೆ ಏನೋ ಒಂಥರ ಫೀಲ್ ಆಗ್ತಿದೆ ಅಂದವಳಿಗೆ ಮಂಪರು ಕಳೆದು ನಿಧಾನಕ್ಕೆ ಹರಿವಾಗುತ್ತಿತ್ತು ಅವಳ ದೇಹದಲ್ಲಿ ಆಗಿರುವ ಬದಲಾವಣೆ. ಏನಾಗ್ತಿದೆ? ನೋವಾಗ್ತಿದೆಯಾ? ಡಾಕ್ಟರ್ ಕರೀಲಾ? ಶ್ರವಣ್ಣ ಕರ್ಕೊಂಡು ಬರ್ತೀನಿ. ಮೇಲೆದ್ದವನನ್ನು ತಡೆಯುತ್ತಾ ಅಡ್ಡಡ್ಡ ತಲೆ ಆಡಿಸುತ್ತಾ, ಬೇಡ ವೇದ. ಅವಳನ್ನು ನೋಡುತ್ತಾ ಕೆನ್ನೆ ಸವರುತ್ತಾ ಅವಳ ಕೈ ಹಿಡಿದೆ ಕುಳಿತಿದ್ದ ವೇದ. ಅವನನ್ನು ನೋಡಿ, ವೇದ ತಲೆ ತುಂಬ ನೋವಾಗ್ತಿದೆ ಅಂದವಳ ತೀರ ಸಮೀಪ ಬಂದವನೇ. ಸಾರಿ ಬಂಗಾರಿ, ನನ್ನ ಸೇವ್ ಮಾಡೋಕೆ ಹೋಗಿ ನೀನು ಹೀಗೆಲ್ಲ ಮಾಡಿಕೊಂಡೆ. ಈ ಥರ ಇನ್ಮೇಲೆ ಯಾವತ್ತೂ ಮಾಡ್ಕೊಬೇಡಮ್ಮ, ನನಗೆ ಸಹಿಸೋಕೆ ಆಗಲ್ಲ ಅನ್ನುತ್ತಾ ನಿಧಾನಕ್ಕೆ ಕಣ್ಣು ಮುಚ್ಚುತ್ತಿದ್ದ ಹುಡುಗಿಯನ್ನು ನೋಡಿ, ಮಲ್ಕೋ, ರೆಸ್ಟ್ ಮಾಡು ಅಂದವನನ್ನು ಕಣ್ಣಲ್ಲೇ ಹತ್ತಿರಕ್ಕೆ ಕರೆದಾಗ ಏನು ಅನ್ನುತ್ತಾ ಅವಳೆಡೆ ಬಾಗಿದವನ ಕೆನ್ನೆಗೆ ಪುಟ್ಟ ಮುತ್ತಿಟ್ಟು ಮತ್ತೆ ಮಲಗಿದ ಹುಡುಗಿಯನ್ನು ನೋಡಿ ಅಲ್ಲಿದ್ದ ಎಲ್ಲರಿಗೂ ಅವಳ ಪ್ರೀತಿಯ ಅರಿವಾದರೆ ಅವನಿಗೆ ಇದ್ದ ಭಯವೆಲ್ಲ ಹೋಗಿ ಅವಳ ಕೆನ್ನೆಗೆ ಮೃದುವಾಗಿ ತುಟಿ ಹೊತ್ತಿ ಲವ್ ಯು ಬಂಗಾರಿ ಅಂದಿದ್ದ ಸಮಾಧಾನದಿಂದ. ಆಯ್ತಾ ಮಾತನಾಡಿದ್ದು, ಎಲ್ಲ ಹೊರಗೆ ಹೋಗಿ ಸಾಕು ಎನ್ನುತ್ತಾ ಬಂದ ಶ್ರವಣ್ ವೇದ ಅಂದಾಗ ಅವಳಿಂದ ಸ್ವಲ್ಪ ಸರಿದ ವೇದ ಮತ್ತೆ ಮಲಗಿದ್ಲು ಕಣೋ ಅನ್ನಲು, ಅನಸ್ತೇಶಿಯ ಕೊಟ್ಟಿರ್ತೀವಿ ಅಲ್ವಾ, ಅದರ ಪವರ್ ಹೋಗೋವರೆಗೂ ಹೀಗೆ ಮಂಪರಲ್ಲಿ ಇರ್ತಾರೆ, ಏನು ಆಗಲ್ಲ ಬಿಡೋ. ಮಗು ಇಲ್ಲ ಅಂತ ಗೊತ್ತಿಲ್ಲ ಅನಿಸುತ್ತೆ ಅಹಲ್ಯ ಅವರು ಕೇಳಿದಾಗ. ದೊಡ್ಡಮ್ಮ, ಸಂಜೆ ಅಷ್ಟರಲ್ಲಿ ಮತ್ತೆ ಎಚ್ಚರ ಆದರೆ ಆವಾಗ ಪೂರ್ತಿಯಾಗಿ ಪ್ರಜ್ಞೆ ಬರುತ್ತೆ, ಆಗ ಗೊತ್ತಾಗುತ್ತೆ, ಆವಾಗ ಹೇಗೆ ತಡ್ಕೊಳ್ತಾಳೋ ಅಂದರು ಜಾನಕಿ. ಇವಾಗ ಹೇಗೆ ನಡ್ಕೊಂಡ್ರು? ವೇದನನ್ನು ನೋಡುತ್ತಾ ಕೇಳಿದವನ ಮಾತಿಗೆ, ನನ್ನ ಮೇಲೆ ಕೋಪ ಇಲ್ಲ ಅಂತೆ ಕಣೋ ಅವಳಿಗೆ ಅಂದ ವೇದ. ಹೌದಾ, ಸದ್ಯ ಇವಾಗಲಾದರೂ ನಿನಗೆ ಸ್ವಲ್ಪ ಸಮಾಧಾನ ಆಯ್ತಲ್ಲ, ಬಾ ಅನ್ನುತ್ತಾ ನಡೆದಾಗ ಅವಳನ್ನು ಇನ್ನೊಮ್ಮೆ ನೋಡಿ ಅಲ್ಲಿಂದ ನಡೆದಿದ್ದ ವೇದ. ನೋಡಿ ಅವಳೊಡನೆ ಮಾತನಾಡಿದ ಮೇಲೆ ಅವನಿಗೆ ಎಷ್ಟು ಸಮಾಧಾನ, ನೆಮ್ಮದಿಯಿಂದ ಉಸಿರಾಡಿದನಾದರೂ ಸ್ವಲ್ಪ ಕಳವಳ. ಮಗು ಬಗ್ಗೆ ಅವಳಿಗೆ ಗೊತ್ತಾಗುವವರೆಗೂ ಎಲ್ಲರೂ ನೋಡಿ ಮಾತನಾಡಿಸಿದರು. ಅವಳು ಹೆಚ್ಚು ಮಾತನಾಡಿದ್ದು ಅವಳ ತಾಳಿ ಒಡೆಯನ ಬಳಿಯೇ. ರಿಷಿ ಜೊತೆ ಹಾಸ್ಪಿಟಲ್ಗೆ ಬಂದ ಪೂರ್ಣಿ ಎಲ್ಲರನ್ನು ಮಾತನಾಡಿಸಿ ಒಳಗೆ ಮಲಗಿದ್ದ ತನ್ನ ಗೆಳತಿಯನ್ನು ನೋಡಿ ಕಣ್ಣು ತುಂಬಿಕೊಂಡಾಗ ಅವಳ ಜೊತೆಗೆ ನಿಂತಿದ್ದ ರಿಷಿ, ಅತ್ತಿಗೆಗೆ ಏನೂ ಆಗಲ್ಲ, ಅಳಬೇಡ ಪೂರ್ಣಿ, ಅವಳು ಹುಷಾರು ಇಲ್ಲ ಅಂದರು ಎಂದು ಮಲಗಿದ್ದೆ ಗೊತ್ತಿಲ್ಲ. ಆದರೆ ಇವತ್ತು ನೋಡು, ನನ್ನ ಬೆಸ್ಟ್ ಫ್ರೆಂಡ್ ರಿಷಿ ಇವಳಿಗೆ ಏನಾದರೂ ಆಗಿದ್ದರೆ ಮುಂದೆ ಮಾತನಾಡಲು ಆಗಲಿಲ್ಲ ಅವಳಿಗೆ. ಅಳುತ್ತಾ ನುಡಿದವಳನ್ನು, ಏನೂ ಆಗಲ್ಲ, ನಮ್ಮ ವೇದ ಪ್ರೀತಿ ಅವರನ್ನು ಕಾಪಾಡುತ್ತೆ ಗೊತ್ತಾ, ಇಲ್ಲಿಯವರೆಗೂ ಅವನ ಅಳುವನ್ನೇ ನೋಡಿರಲಿಲ್ಲ ನಾನು.
ಅತ್ತಿಗೆನ ಹೀಗೆ ನೋಡಿ ಅವನು ಹತ್ತಿದ್ದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅದು ನಮ್ಮ ವೇದನ ಅನಿಸುತ್ತೆ. ಬಾ ಏನೂ ಆಗಲ್ಲ ಅಂತ ಪೂರ್ಣಿ ಜೊತೆ ಹೊರ ಬಂದ ರಿಷಿ. ಕೈಕಟ್ಟಿ ಕುಳಿತಿದ್ದ ಮಹೇಶ್ ಅವರ ಎದುರು ಬಂದು ಕೈ ಜೋಡಿಸಿ ನಿಂತಿದ್ದ ವೇದ. ಕ್ಷಮಿಸಿ ಮಾವ, ನನ್ನ ನಂಬಿ ನಿಮ್ಮ ಮಗಳನ್ನು ನನ್ನ ಕೈಗೆ ಒಪ್ಪಿಸಿದ್ರಿ. ಆದರೆ ನಾನು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲಿಲ್ಲ. ಅವಳು ತುಂಬ ಸಲ ಹೇಳಿದ್ರು ಕೂಡ ನಾನೇ ಅವಳ ಮಾತು ಕೇಳದೆ ನಿರ್ಲಕ್ಷ್ಯ ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಕಾರಣನಾಗಿದ್ದೀನಿ. ಪ್ಲೀಸ್ ಕ್ಷಮಿಸಿ ಅಂತ ಕೈ ಮುಗಿದವನನ್ನು ನೋಡಿ ವಿದ್ಯಾ ಏನು ಮಾತನಾಡದೆ ಮುಖ ತಿರುವಿದರೆ ಮಹೇಶ್ ಅವರು ಎದ್ದು ನಿಂತು ಅವನ ಕೈಗಳನ್ನು ಕೆಳಗೆ ಇಳಿಸುತ್ತಾ, ನೀವು ಕ್ಷಮೆ ಕೇಳುವಂಥದ್ದು ಏನಿಲ್ಲ ಅಳಿಯಂದ್ರೆ. ನನ್ನ ಮಗಳನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೀವಿ. ಅವಳನ್ನು ನಿಮ್ಮ ಜೊತೆ ಉಳಿಸಿಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಅವಳು ಮನೆ ಬಿಟ್ಟು ಬಂದಾಗ ನಾನು ಕೂಡ ನಿಮ್ಮ ಮೇಲಿನ ನಂಬಿಕೆಯಿಂದ ಅವಳಿಗೆ ಜೋರು ಮಾಡಿ ಬುದ್ಧಿ ಹೇಳಿದೆ. ಆದರೆ ಅವಳ ಭಯನೇ ನಿಜ ಆಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಇವಾಗ ಆಗಿದ್ದು ಹಾಗೆ ಹೋಯಿತು. ಇನ್ನೇನು ಇದ್ದರೂ ನಿಮ್ಮ ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಒಮ್ಮೆ ಹೋದ ಪ್ರಾಣ ಮತ್ತೆ ವಾಪಸ್ ಬರಲ್ಲ. ಅದು ನಿಮ್ಮದು ಆದರೂ ಸರಿ, ನನ್ನ ಮಗಳದ್ದು ಆದರೂ ಸರಿ. ನೀವಿಬ್ಬರು ಖುಷಿಯಿಂದ ಇರೋದನ್ನು ನೋಡೋಕೆ ನಾವು ಬಯಸ್ತೀವಿ ಅಷ್ಟೇ, ಬೇರೇನೂ ಅಲ್ಲ. ಅವಳು ನಿಮ್ಮ ಜವಾಬ್ದಾರಿ, ಅವಳನ್ನು ನೋಡಿಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ಸ್ ಮಾವ. ನನ್ನ ಮಗಳು ನಿಮ್ಮ ಜೊತೆ ಬರೋಕೆ ಒಪ್ಪಿದ್ರೆ ಅಷ್ಟೇ, ಅವಳು ನಿಮ್ಮ ಜೊತೆ ಬರ್ತಾಳೆ. ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಇರ್ತಾಳೆ. 25 ವರ್ಷ ಸಾಕಿರೋ ನಮಗೆ ಇವಾಗ ನಮ್ಮ ಮಗಳು ಭಾರ ಆಗಲ್ಲ. ಸಮಾಜನ ರಕ್ಷಣೆ ಮಾಡೋ ನಿಮಗೆ ನಿಮ್ಮ ಹೆಂಡತಿನ ರಕ್ಷಿಸಿಕೊಳ್ಳೋಕೆ ಆಗಲಿಲ್ಲ. ಅವಳಿಗೆ ಏನಾದರೂ ಹಾಗೆ ಪ್ರಾಣ ಹೋಗಿದ್ದಿದ್ರೆ ನೀವು ವಾಪಸ್ ತಗೊಂಡು ಬರ್ತಿದ್ರಾ? ವಿದ್ಯಾ ಅವರು ಕೋಪದಲ್ಲಿ ನುಡಿದಾಗ ಯಾರು ಏನು ಹೇಳದಾಗಿದ್ದರು. ಅತ್ತೆ, ಇನ್ಮೇಲೆ ಅವಳಿಗೆ ಏನೂ ಆಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ಏನು ನೋಡ್ಕೊಳ್ತೀರಾ? ಅವಳು ಒಪ್ಪಿದ್ರೆ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ. ನೀವು ಇಷ್ಟ ಬಂದಂಗೆ ಇದ್ದು ಬಿಡಿ. ನಮಗೆ ನಮ್ಮ ಮಗಳ ಜೀವನ ಮುಖ್ಯ. ವಿದ್ಯಾ, ನೀನು ಸುಮ್ಮನೆ ಇರು. ಹೆಂಡತಿ ಮಾತನ್ನು ತಡೆದ ಮಹೇಶ್ ಅವರು ಎದುರು ನಿಂತಿದ್ದವನ ಕಣ್ಣಲ್ಲಿದ್ದ ನೋವನ್ನು ಅರ್ಥ ಮಾಡಿಕೊಂಡಿದ್ದರು. ನೀವು ನಿನ್ನೆಯಿಂದ ಅದೆಷ್ಟು ಕಣ್ಣೀರು ಹಾಕಿ ನೋವು ಪಟ್ಟಿದ್ದೀರ ವೇದ. ನೀವು ನಮ್ಮ ಮಗಳ ಮೇಲೆ ಇಟ್ಟಿರೋ ಪ್ರೀತಿ ನನಗೆ ಅರ್ಥ ಆಗುತ್ತೆ. ಇವಳ ಮಾತಿಗೆ ಬೇಜಾರು ಮಾಡ್ಕೊಬೇಡಿ. ನಾವು ಕರ್ಕೊಂಡು ಹೋದರೂ ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಇರಲ್ಲ. ಅದು ಆಗಲೇ ಬೆಳಗ್ಗೆನೆ ಗೊತ್ತು ಮಾಡಿದ್ದಾಳೆ ಅಲ್ವಾ? ಭಯಬೇಡ. ನೀವು ಇನ್ನಾದರೂ ಅಳೋದು ನಿಲ್ಲಿಸಿ ಅಂದವರೇ ಅಳಿಯನನ್ನು ತಬ್ಬಿಕೊಂಡರು. ಮಾವನ ಮಾತು ಕೇಳಿ ಮನಸ್ಸಿಗೆ ಮತ್ತಷ್ಟು ನಂಬಿಕೆ, ನೆಮ್ಮದಿ ಸಿಕ್ಕಿತು. ಹೌದು, ನನ್ನ ಖುಷಿ ನನ್ನ ಬಿಟ್ಟಿರೋದಿಲ್ಲ ಎಂಬ ನಂಬಿಕೆ ಬಲವಾಗಿತ್ತು. ತನ್ನ ಕಣ್ಣು ಒರೆಸುತ್ತಾ ಅತ್ತೆ ಮಾವನ ಕಡೆ ನೋಡಿ ಮತ್ತೊಮ್ಮೆ ಕ್ಷಮಿಸಿ ಅನ್ನುತ್ತಾ ಕೈ ಮುಗಿದವನ ಕೈ ಕೆಳಗೆ ಇಳಿಸಿದರು ಮಹೇಶ್ ಅವರು. ಎಲ್ಲ ನೋಡಿದ್ದು ಆಯ್ತಲ್ಲ, ಇನ್ನು ಮನೆಗೆ ಹೋಗಿ ಫ್ರೆಶ್ ಆಗಿ ನಿಧಾನಕ್ಕೆ ಬನ್ನಿ. ಖುಷಿಯನ್ನು ಪರೀಕ್ಷಿಸಿ ಹೊರಬಂದ ಶ್ರವಣ್ ನುಡಿದಾಗ ಎಲ್ಲ ಮುಖ ನೋಡುತ್ತಾ ಇರಲು, ನಿಮಗೆ ಹೇಳ್ತಿರೋದು, ಹೋಗಿ ಹೇಗಿದ್ರು ಅತ್ತಿಗೆ ಎಚ್ಚರಾಗಿ ಎಲ್ಲರನ್ನು ನೋಡಿದ್ರಲ್ವಾ? ವೇದ, ನೀನು ಹೋಗಿ ಫ್ರೆಶ್ ಆಗಿ ಬಾ, ನಾನು ಇಲ್ಲಿ ಇರ್ತೀನಿ, ನೋಡ್ಕೊಳ್ತೀನಿ ಅಂದಾಗ ಮನೆ ಮಂದಿಯೆಲ್ಲ ಅಲ್ಲಿಂದ ನಡೆದರು. ಖುಷಿ ಅಪ್ಪ ಅಮ್ಮ ತಮ್ಮ ಕೂಡ ಅವರ ಮನೆಗೆ ನಡೆದರು. ಆದರೆ ವೇದ ಮಾತ್ರ ಅಲ್ಲಿಯೇ ಇದ್ದ. ಅವನ ಜೊತೆ ಉಳಿದುಕೊಂಡಿದ್ದು ಅವನ ಪ್ರೀತಿಯ ಅತ್ತಿಗೆ ಮಾತ್ರ. ತಲೆ ತಗ್ಗಿಸಿ 2 ಕೈಗಳಿಂದ ತಲೆಯನ್ನು ಒತ್ತಿ ಹಿಡಿದಿದ್ದ ವೇದನ ಭುಜದ ಮೇಲೆ ಕೈ ಇಟ್ಟಳು ಬಿಂದು. ಎಲ್ಲರನ್ನು ಕಳಿಸಿ ಹಾಸ್ಪಿಟಲ್ ಒಳಗೆ ಬಂದವಳಿಗೆ ಕಂಡಿದ್ದು ಇನ್ನೂ ಜೀವವಿಲ್ಲದ ಗೊಂಬೆಯಂತೆ ಕುಳಿತಿದ್ದ ಬಂಡೆಯಂಥ ಗುಂಡಿಗೆ ಮುದ್ದು ಮೈದುನ. ವೇದ ಅನ್ನುತ್ತಾ ಅವನನ್ನು ಎಚ್ಚರಿಸಿದಾಗ, ನೀವು ಮನೆಗೆ ಹೋಗಲಿಲ್ವಾ? ಇಲ್ಲ. ನಿನ್ನ ಒಬ್ಬನನ್ನೇ ಬಿಟ್ಟು ಹೇಗೆ ಹೋಗೋದು? ಶ್ರವಣ್ ಇದ್ದ ಅಲ್ವಾ ಅತ್ತಿಗೆ? ವೇದ, ನೀನು ನಿನ್ನೆಯಿಂದ ಹಾಸ್ಪಿಟಲ್ನಲ್ಲೇ ಇದ್ದೀಯಾ? ಏನು ಸರಿಯಾಗಿ ತಿಂದಿಲ್ಲ. ನೀನು ಹೋಗು ಅಂದರೂ ಕೇಳಲಿಲ್ಲ. ನಿನ್ನ ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ ಕಣೋ. ತಲೆ ಹಾಡಿಸಿ ಸುಮ್ಮನೆ ಹಿಂದಕ್ಕೆ ಹೊರಗೆ ಕುಳಿತವನ ನೋಟ ಸೂರು ದಿಟ್ಟಿಸುತ್ತಿತ್ತು. ವೇದ, ಇವಾಗ ಸಮಯ ಮಿಂಚಿ ಹೋಗಿದೆ. ಎಷ್ಟು ಯೋಚಿಸಿದ್ರೂ ಸರಿ ಮಾಡೋಕ್ಕೆ ಆಗಲ್ಲ. ಹೇಗಿದ್ರೂ ಖುಷಿಗೆ ಎಚ್ಚರ ಆಯ್ತಲ್ಲ, ಬಿಡು. ಮತ್ತೆ ಅದೇ ನೆನೆದು ದುಃಖ ಪಡಬೇಡ. ಆಗ್ತಿಲ್ಲ ಅತ್ತಿಗೆ. ಅವಳು ಮೊದಲೇ ಹೇಳ್ತಿದ್ಲು ಅಲ್ವಾ? ಆವಾಗ ಸ್ವಲ್ಪ ಸಮಾಧಾನದಿಂದ ಅವಳ ಮಾತು ಕೇಳಿದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಅನಿಸ್ತಿದೆ. ಅದು ನಿಜಾನೇ. ಕೋಪದಲ್ಲಿ ಹೇಗೆ ಬೇಕೋ ಹಾಗೆ ಮಾತಾಡಿ ಜಗಳ ಮಾಡಿಕೊಂಡು ಇವಾಗ ನೋವು ಪಟ್ಟರೆ ಎಲ್ಲ ಹಿಂದೆ ಹೋಗುತ್ತಾ? ಇಲ್ಲ ಅಲ್ವಾ? ವೇದ, ನಾವು ಯಾರನ್ನಾದರೂ ಪ್ರೀತಿ ಮಾಡ್ತೀವಿ ಅಂದರೆ ಮೊದಲು ಅವರ ಮಾತಿಗೆ, ಅವರ ಭಾವನೆಗೆ ಬೆಲೆ ಕೊಡಬೇಕು ಕಣೋ. ಅವರ ಕೋಪದ ಹಿಂದಿನ ಪ್ರೀತಿನ ನಾವು ಅರ್ಥ ಮಾಡ್ಕೊಬೇಕು. ಅವರ ಮಾತಿನ ಹಿಂದಿನ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಆವಾಗಲೇ ನಾವು ಪ್ರೀತಿ ಮಾಡ್ತಿರೋ ವ್ಯಕ್ತಿಗೆ ಬೆಲೆ ಕೊಡ್ತಿದ್ದೀವಿ ಅನಿಸೋದು. ಅದು ಬಿಟ್ಟು ನಾನು ಇರೋದೇ ಹೀಗೆ, ನಾನು ಹೇಳಿದ್ದೆ ನಡಿಬೇಕು,
ನಾನು ಹೇಳಿದ್ದೇ ಆಗಬೇಕು ಅಂತ ಅಂದ್ಕೊಂಡಾಗಲೇ ಇಂಥ ಅವಾಂತರ ಆಗೋದು. ಅನ್ನುವಂತೆ ತಲೆ ಆಡಿಸಿದವ ನನ್ನ ತಲೆ ಕೂದಲಲ್ಲಿ ಮೃದುವಾಗಿ ಕೈ ಆಡಿಸಿದಾಗ ಅವಳ ಮಡಿಲಲ್ಲಿ ತಲೆ ಇಟ್ಟ ವೇದ. ಇನ್ಮೇಲೆ ಅವಳ ಯಾವ ಮಾತು ಮೀರೋದಿಲ್ಲ. ಏನು ಹೇಳಿದ್ರೂ ಕೇಳ್ತೀನಿ. ಮತ್ತೆ ಈ ನೋವು ನನ್ನಿಂದ ತಡ್ಕೊಳ್ಳೋಕೆ ಆಗಲ್ಲ ಅತ್ತಿಗೆ. ಅಂದವನ ನೋವು ಅವಳಿಗೆ ತಿಳಿದಿತ್ತು. ಯಾರಿಗೂ ಆಗಲ್ಲ ವೇದ. ನಿಂಗೆ ಹೀಗೆ ಏನಾದರೂ ಅಪಾಯ ಆಗುತ್ತೆ ಅಂತಾನೆ ಅವಳು ನಿನ್ನ ಕೆಲಸಕ್ಕೆ ವಿರೋಧ ಮಾಡ್ತಾ ಇದ್ದಿದ್ದು. ಅದು ನಿಂಗೆ ಆಗ ಅರ್ಥ ಆಗಲಿಲ್ಲ. ಇವಾಗ ಗೊತ್ತಾಗಿದೆ. ನಿನ್ನ ಜಾಗದಲ್ಲಿ ಖುಷಿ ಇದ್ದಿದ್ರು ಅವಳಿಗೂ ಅಷ್ಟೇ ನೋವಾಗ್ತಿತ್ತು ವೇದ. ಅವಳಿಗೆ ಅಷ್ಟೇ ಅಲ್ಲ, ಮನೆಯವರಿಗೆಲ್ಲ ಕೂಡ. ಎಲ್ಲರ ಪ್ರೀತಿಯ ಮಗ ಕಣೋ ನೀನು. ಎಲ್ಲರ ಪಾಲಿನ ಪ್ರೀತಿಯ ಸಹೋದರ. ನಿಂಗೆ ಚಿಕ್ಕ ನೋವಾದರೂ ಅದನ್ನು ಸಹಿಸೋ ಶಕ್ತಿ ನಮ್ಮಲ್ಲಿ ಯಾರಿಗೂ ಇಲ್ಲ ಕಣೋ ವೇದ. ಏನು ಇದ್ರು ಯಾರೇ ಇದ್ರು ನಾವು ಒಂದು ಸಲ ಕಳ್ಕೊಂಡ ನಮ್ಮವರನ್ನು ಯಾವತ್ತೂ ಪಡ್ಕೊಳ್ಳೋಕೆ ಆಗಲ್ಲ ಕಣೋ. ಇದ್ದಾಗಲೇ ಹೊಂದ್ಕೊಂಡು ಅನುಸರಿಸಿಕೊಂಡು ಸ್ವಲ್ಪ ತಾಳ್ಮೆ ವಹಿಸಿ ನಡೆದು ಬಿಟ್ಟರೆ ಸಾಕು. ಅವತ್ತು ಇಬ್ಬರು ಸ್ವಲ್ಪ ಸುಧಾರಿಸಿ ಮಾತಾಡಿ ತಾಳ್ಮೆಯಿಂದ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ. ಇನ್ಮೇಲೆ ಈ ಥರ ತಪ್ಪು ನಿಮ್ಮ ಜೀವನದಲ್ಲಿ ರಿಪೀಟ್ ಆಗಬಾರ್ದು, ತಿಳಿತಾ? ಅತ್ತಿಗೆ, ಆದರೆ ಮಗು ಬಗ್ಗೆ ಗೊತ್ತಾಗಿ ಅವಳು ನನ್ನ ದೂರ ಮಾಡಿದರೆ? ವೇದ, ಮಗು ಬಗ್ಗೆ ಗೊತ್ತಾದರೆ ನೋವಾಗುತ್ತೆ. ಕೋಪದಲ್ಲಿ ಏನಾದರೂ ಅನ್ನಬಹುದು, ಬೈಯಬಹುದು ಅಷ್ಟೆ. ನಿನ್ನಿಂದ ದೂರ ಹೋಗಲ್ಲ. ಅಲ್ಲದೆ ನಿಮ್ಮ ಜೀವನ ಇವಾಗ ತಾನೇ ಶುರುವಾಗಿದೆ. ಇನ್ನು ಮುಂದೆ ತುಂಬ ಇದೆ. ನೋಡೋದು, ಪಟ್ಕೊಳ್ಳೋದು, ಜೊತೆಗಿರೋದು ಎಲ್ಲ ತುಂಬ ಇದೆ ಕಣೋ. ಮುಂದೆ ಇವಾಗ ಕಳ್ಕೊಂಡಿರೋ ಮಗು ಮತ್ತೆ ನಿಮ್ಮ ಮಡಿಲು ಸೇರುತ್ತೆ. ಅವಳಿಗೆ ತಿಳಿಸಿ ಹೇಳಿ ಸಾರಿ ಕೇಳು. ಅರ್ಥ ಮಾಡಿಕೊಳ್ಳುತ್ತಾಳೆ. ನಾನು ನೋಡಿದಂತೆ ಖುಷಿಗೆ ನೀನೇ ಇಂಪಾರ್ಟೆಂಟ್. ಎದ್ದು ತಲೆ ಎತ್ತಿ ಬಿಂದುವನ್ನೇ ನೋಡುತ್ತಾ, ಹೌದು ಅತ್ತಿಗೆ, ನನ್ನ ಹೆಂಡತಿಗೆ ಮೊದಲು ನಾನು ಇಂಪಾರ್ಟೆಂಟ್. ನನ್ನ ಬಂಗಾರಿ ನನ್ನ ಬಿಟ್ಟು ಇರೋದಿಲ್ಲ. ನಿಮ್ಮ ಮಾತು ನಿಜ. ನನ್ನ ದೂರ ಮಾಡಿ ನನ್ನ ಬಿಟ್ಟು ಅವಳು ಎಲ್ಲಿಗೂ ಹೋಗಲ್ಲ. ಅಂದವನ ಕಣ್ಣಲ್ಲಿ ಅವಳ ಪ್ರೀತಿ ಮೇಲಿನ ನಂಬಿಕೆ ಕಾಣಿಸಿತು ಅಲ್ವಾ. ಅವಳಿಗೆ ಎಚ್ಚರ ಆದಾಗ ಸಮಾಧಾನದಲ್ಲಿ ಮಾತಾಡಿ ತಿಳಿಸಿ ಹೇಳು ಕೇಳ್ತಾಳೆ. ಅತ್ತಿಗೆ, ಅಂದವನ ಮನ ತನ್ನವಳ ಪ್ರೀತಿಯನ್ನೇ ನೆನೆಯುತ್ತಾ ಇತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.